ಈ ಹೆಲ್ಮೆಟ್ ಅವೇರ್ನೆಸ್ ಕ್ಯಾಂಪೇನನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಎಲ್ಲ ನಮ್ಮ ದ್ವಿಚಕ್ರ ವಾಹನಗಳನ್ನು ಓಡಿಸ್ತಕ್ಕಂಥ ಜನ ಏನಿದ್ದಾರೆ ಅವರಿಗೆ ಈ ಸುರಕ್ಷಿತವಾದಂಥ ಹೆಲ್ಮೆಟನ್ನು ಹಾಕೊಳ್ತಕ್ಕಂಥದ್ದು ಕಡ್ಡಾಯ ಆಗಬೇಕು, ಕಡ್ಡಾಯ ಮಾಡಿದ್ದಾರೆ ಮತ್ತು ಹೆಲ್ಮೆಟನ್ನು ಹಾಕೊಳ್ಳೇಬೇಕು ಅಂತ. ಯಾಕಂದರೆ ಅದರ ಒಂದು ಹಾಕೊಳ್ಳದೆ ಹೋದರೆ ಏನೇನು ಆಗ್ಬೋದು ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಮ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಮಗೇನು ಆಗೋದಿಲ್ಲ ಬಿಡಪ್ಪ, ಇನ್ನೊಬ್ಬರಿಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಆಕ್ಸಿಡೆಂಟ್ ಆದಾಗಲೇ ಗೊತ್ತಾಗೋದು. ಮತ್ತು ಆವಾಗ ಆದಾಗ ಅನೇಕ ಜನ ಹೆಲ್ಮೆಟ್ಗಳು ಹಾಕೊಳ್ತಾರೆ, ಆದರೆ ಆ ಹೆಲ್ಮೆಟ್ಟು ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ಥರ ಹೆಲ್ಮೆಟ್ಗಳನ್ನ ಹಾಕ್ಕೊಂಡ್ಬಿಡ್ತಾರೆ. ಅದು ಹಾಕೊಳ್ದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಅದು ಏನಾದರೂ ನಾವು ಬಿದ್ದು ನಾವು ನಮ್ಮ ತಲೆಗೆ ಇಂಜುರಿ ಆದಾಗ, ಇಂಪ್ಯಾಕ್ಟ್ ಆದಾಗ ಆವಾಗ ಆ ಹೆಲ್ಮೆಟ್ ಒಡೆದೋಗುತ್ತೆ ಮತ್ತು ಅದರಿಂದ ಏನೋ ಒಂದು 3 ಕಾಸು ಕೂಡ ಪ್ರಯೋಜನ ಇಲ್ಲ. ಸುಮ್ಮನೆ ನೋಡೋದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ ಅಂತ ನಾವು ಹಾಕೋಬೇಕೇ ಹೊರತು ಕಾನೂನನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಳ್ತೀವಿ ಹೊರತು ಅದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ಬಹುತೇಕ ಈ ಆಕ್ಸಿಡೆಂಟ್ಗಳಲ್ಲಿ ಅವರಿಗೆ ಇಂಜುರಿ ಆದಾಗ, ಹೆಡ್ ಇಂಜುರಿ ಆದಾಗ ಅನೇಕ ಮೃತಪಡ್ತಕ್ಕಂಥ ಅಥವಾ ಸೀರಿಯಸ್ ಆಗಿ ಅವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದನೇ. ಅದಕ್ಕೆ ನೋಡಿ ಅಲ್ಲಿ ಹೆಣ್ಮಗು ಹೋಗ್ತಾ ಇದೆ, ಆ ಹೆಲ್ಮೆಟ್ ಹಾಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಅದು ಶೋಗ್ ಅಷ್ಟೇ ಹೆಲ್ಮೆಟ್ ಅದು. ಆ ಥರದ್ದು ಇವತ್ತಿನ ದಿವಸ ನಾವು ಖಂಡಿತವಾಗಿಯೂ ನಮ್ಮ ಜೀವ ರಕ್ಷಿಸ್ತಕ್ಕಂಥ ಒಂದು ಒಳ್ಳೆಯ ಗುಣಮಟ್ಟದ ಹೆಲ್ಮೆಟನ್ನು ಹಾಕ್ಕೊಳ್ಬೇಕು ಅಂತ ಇವತ್ತು ನಾವು ಈ ಕ್ಯಾಂಪೇನನ್ನು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವರು ಇದನ್ನು ವೀರೇಶ್ ಗುಪ್ತಾ ಅವರು ನಮ್ಮ ಹತ್ರ ಬಂದು, ಸರ್ ನಾನು ಇದಕ್ಕೇನಾದರೂ ಒಂದು ಈ ಕ್ಯಾಂಪೇನ್ಗೆ ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಅವ್ರು ಮುಂದೆ ಬಂದು ಇವತ್ತು ವೀರೇಶ್ ಅವ್ರು ಮಾಡಿದ್ದಾರೆ. ಅವರಿಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಸ್ಟೀಲ್ ಬರ್ಡ್ ಕಂಪನಿ ಏನಿದೆ, ಒಳ್ಳೆಯ ಒಂದು ಕಂಪನಿ, ಹೆಲ್ಮೆಟ್ ಕಂಪನಿ, ಅವರು ಕೂಡ ಇವತ್ತು ಈ ಉಚಿತವಾಗಿ ಸುಮಾರು 300 ಹೆಲ್ಮೆಟ್ಗಳನ್ನು ಫ್ರೀಯಾಗಿ ಕೊಡಬೇಕು, ಜನರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಭಾಳ ಇನ್ನೊಂದು ಸಂತೋಷ ಏನಂತ ಹೇಳಿದ್ರೆ, ನಮ್ಮ ಜಾಯಿಂಟ್ ಕಮಿಷನರ್ ಕೂಡ ಬಂದಿದ್ದಾರೆ, ಕಾರ್ತಿಕ್ ರೆಡ್ಡಿ ಅವರು ಟ್ರಾಫಿಕ್ಕಿನ ಜಾಯಿಂಟ್ ಕಮಿಷನರು. ಅವರೆಲ್ಲ ದಿವಸ ನೋಡ್ತಾ ಇರ್ತಾರೆ, ದಿವಸ ಇನ್ಸಿಡೆಂಟ್ಸ್ ಆಗ್ತಾನೆ ಇರ್ತದೆ. ನೋಡಿ, ಅಲ್ಲೊಬ್ಬರು ಹೆಲ್ಮೆಟ್ ಇದ್ದೇನೆ ಹೋಗ್ತಾವ್ರೆ, ಅವ್ರೇನು ನಿಶ್ಚಿಂತೆಯಿಂದ ಹೋಗ್ತಾವ್ರೆ. ಅದೇ ರೀತಿ ನೋಡಿ, ಆ ಹೆಲ್ಮೆಟ್ಗಳು ಏನೂ ಪ್ರಯೋಜನ ಎಲ್ಲ ಹಾಕೊಂಡಿರೋದು. ಸೊ ಈ ಥರ ನಾವು ಜನರಿಗೆ ಅವೇರ್ನೆಸ್, ಎಲ್ಲರೂ ಕೂಡ ನಮಗೇನು ಆಗೋಲ್ಲ ಅಂತಲೇ ಅಂದ್ಕೊಂಡಿರ್ತೀವಿ. ಅದು ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದು ಆದಾಗಲೇ ಗೊತ್ತಾಗೋದು. ಅದಕ್ಕೇ ಇವತ್ತು ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೂಡ ಇವತ್ತಿನ ವಾಹನಗಳು ಮತ್ತು ಗಾಡಿಗಳು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಮತ್ತು ಅನೇಕ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಇದಕ್ಕೆ ಎಚ್ಚರಿಕೆ ವಹಿಸಬೇಕು. ಇವತ್ತು ನಾವು ಇಲ್ಲಿ ಜನರಿಗೆ, ನಮ್ಮ ನಗರದ ಜನರಿಗೆ ಇದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಪೊಲೀಸ್ ಅವರು, ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಇದನ್ನು ಅವರು ಮಾಡಿಸ್ತಾ ಇದ್ದಾರೆ. ನಮ್ಮ ಹೆಲ್ಮೆಟ್ ಕಂಪನಿಯವರು ಕೈ ಜೋಡಿಸಿದ್ದಾರೆ, ನಮ್ಮ ಕಂಪನಿ ಡಿಸ್ಟ್ರಿಬ್ಯೂಟರ್ ಕೈ ಜೋಡಿಸಿದ್ದಾರೆ. ಇವತ್ತು ದಿವಸ ನಾವು ಅದು ಮಾಡ್ತಾ ಇರೋದು ಭಾಳ ಸಂತೋಷ. ಜನ ಇದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಪ್ರತಿಯೊಬ್ಬರು ಇದ್ರ ಬಗ್ಗೆ ಜಾಗೃತರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ.